नमस्ते। एक बार फिर आपके सामने वीडियो लेके बताएंगे है जो हमारे जौड़ा गांव में जो नारंजा शुगर फैक्ट्री है, कल रिकवरी के लिए बैंक के अधिकारी गए थे। बैंक के अधिकारी को जो डीके सिद्धराम जी ने कहा कि आप हमसे ज़्यादा जोर जबरदस्ती मत करिए और हमारे ऊपर ज़्यादा दबाव मत डालिए, नहीं तो हम आत्महत्या करके जो लेटर लिख के आपके ऊपर सीबीआई का मैं वेरीफाई बिठाऊंगा कि आप ये बात नहीं कहना चाहिए, लेकिन आप जो जोर जबरदस्ती कर रहे हैं मैं कर रहा हूँ, उन्होंने सभी से कहा। और पिछले 100 साल से जो एरनाली से शेखापुर जाते हैं, वहाँ एक जंगल में रेणु सिद्धेश्वर की जो वहाँ पर मंदिर है, आज वो मंदिर के जो मूर्ति का स्थापना था आज वहाँ किया गया और सभी लोगों ने बैंड बाजा के साथ, सभी रैली के साथ, सभी पूरे के गांव के लोग हजारों संख्या में वहाँ पर पहुंचे थे और वहाँ पर सब लोग थे। वहाँ पर कहा कि यहाँ पर महाराष्ट्र, आंध्र, तेलंगाना सभी से आते हैं, लेकिन वहाँ बैठने उठने के लिए जगह नहीं है। हम आगे आने वाले दिनों में जो हमारे क्षेत्र के शैलेंद्र एमएलए हैं उनसे कहेंगे कि हमको वहाँ पर एक भवन बन के दीजिए, क्योंकि भक्तों को रहने के लिए जगह नहीं है। हमसे उनसे बात की तो उन्होंने हमसे कहा ईश्वर इंडिया न्यूज़। ಕಂಬ ಮಾತು ಹೇಳ್ತೀನಿ ಮತ್ತು ತೋಲ್ ಟಾರ್ಚರ್ ಮಾಡಿದ್ರಿ ಅಂದ್ರೆ ನಿಮ್ಮ ಎಲ್ಲರ ಹೆಸರು ಮೇಲೆ ಚಿಟ್ಟಿ ಬರೆದು ಸೀದಾ CBI ಬರೆದು ಆತ್ಮಹತ್ಯೆ ಮಾಡ್ಕೋತೀನಿ। ಇವತ್ತು ಅಧ್ಯಕ್ಷ ಈ ಮಾತು ಹೇಳಬಾರ್ದು, ಬಟ್ ಹೇಳತ್ತೀನಿ ನಾನು। ರೋಡ್ ಮ್ಯಾಪ್ ಮಾಡಿತ್ತು 20 ಕೋಟಿ ಅಲ್ಲ ಹೇಳಿರಿ, ವರ್ಷ 20 ಕೋಟಿ ಕಟ್ತೀನಿ ಬರ್ಕೊಟ್ಟೇನಿ, ರೋಡ್ ಮ್ಯಾಪ್ ಕೊಟ್ಟೇನಿ ಅವ್ರಿಗೆ। ವಸೂಲು ಮಾಡಿದ್ರು 40 ಕರೋಡ್ ವಸೂಲು ಐತಿದ್ರಿ 2 ವರ್ಷ। ಅವ್ರು ಎಕಡೆ ಭೀ ಮಹತ್ವ ಇಲ್ರಿ, ಈ ಲೆಟರ್ಗೆ ಒಂದು ಉತ್ತರ ಕೊಟ್ಟಿಲ್ರಿ, ಸುಮ್ಮನೆ ಬರ್ತೀನಿ। ವಾರ್ಷಿಕ ಮಹಾಸಭೆಗಳಲ್ಲಾಗಿರ್ತಕ್ಕಂಥ ನಿರ್ಣಯ, ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಆಗಿರ್ತಕ್ಕಂಥ ನಿರ್ಣಯಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳ ಮಟ್ಟದಲ್ಲಿ ಆಗಿರ್ತಕ್ಕಂಥ ನಿರ್ಣಯಗಳು, FRPಗಿಂತ ಹೆಚ್ಚಿನ ಹಣ ಕೊಟ್ಟಿದ್ದ ಪರಿಣಾಮವಾಗಿ ಅಧಿಕ ಬಡ್ಡಿ ಭಾರದಿಂದಾಗಿ ಇವತ್ತು ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆಗೆ 669 ಕೋಟಿ ಸಾಲ ಆಗಿದೆ। ಆ 669 ಕೋಟಿ ಸಾಲದಲ್ಲಿ 78 ಕೋಟಿ ರೂಪಾಯಿ ಸಕ್ಕರೆ ಒತ್ತೆ ಸಾಲನೂ ಕೂಡ ಸೇರಿದೆ। ಈ ಸಕ್ಕರೆ ಒತ್ತೆ ಸಾಲ ರಿಕವರಿಗೆ ಸಂಬಂಧಪಟ್ಟಂತೆ ಇವತ್ತು DCC ಬ್ಯಾಂಕಿನ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ನಮ್ಮ ಕಾರ್ಖಾನೆಗೆ ಆಗಮಿಸಿದರು। ಮೊದಲನೇದಾಗಿ ನಾನು ಅವರೆಲ್ಲರಿಗೆ ಸ್ವಾಗತ ಮಾಡೀನಿ ಮತ್ತು ಅಷ್ಟೇ ತೀವ್ರವಾಗಿ ಖಂಡನೆ ಮಾಡೀನಿ। ಅವರೇನು ಈ ಪದ್ಧತಿ ಉಪಯೋಗ ಮಾಡ್ಯಾರ ಇವತ್ತು ರಿಕವರಿಗಾಗಿ, ಅದು ಇಡೀ ಜಿಲ್ಲೆಯಲ್ಲಿ ಬ್ಯಾಡ್ ಮೆಸೇಜ್, ಅದು ಬ್ಯಾಂಕಿಗೆ ಮತ್ತು ಫ್ಯಾಕ್ಟ್ರಿ ಬಗ್ಗೆದಾಗ ರೈತರಲ್ಲಿ ಬ್ಯಾಡ್ ಮೆಸೇಜ್ ಕೊಡ್ತಕ್ಕಂಥ ಕೆಲಸ ಮಾಡಿದ್ರಿ। ಈ ನಿಮ್ಮ ಪದ್ಧತಿಯನ್ನು ನಾನು ಅಷ್ಟೇ ತೀವ್ರವಾಗಿ ಖಂಡಿಸ್ತೀನಿ ಅಂತ ಹೇಳಿದ್ದೀನಿ। ಅವರ ಈ ವರ್ತನೆ ತೀವ್ರವಾಗಿ ಖಂಡನೀಯದಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ। ಮತ್ತು ಅವರು ಈ ರೀತಿ ಬಿಹೇವಿಯರ್ದಿಂದ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸನ್ಮಾನ್ಯ ಈಶ್ವರ್ ಖಂಡ್ರೆ ಸಾಬ್ರ ಹೆಸರು ಕೆಡಿಸ್ತಕ್ಕಂಥ ಪ್ರಯತ್ನ ಇದರಲ್ಲದ ಅಂತ ನಾನು ಇವತ್ತಿನ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ। ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮೊನ್ನೆ ಒಂದು ಸಭೆ ತೊಗೊಂಡ್ರು ಜಿಲ್ಲಾಧಿಕಾರಿ ಕಚೇರಿದಾಗ, ಭಾಳ ಅವ್ರಿಗೆ ಅನುಭವ ಇದೆ, ಭಾಳ ಸವಿಸ್ತರವಾಗಿ ಸಕ್ಕರೆ ಕಾರ್ಖಾನೆ ಮತ್ತು ರೈತರ ಪರ ಮಾತಾಡಿ 100 ರೂಪಾಯಿ ಹೆಚ್ಚಳ ಕೊಡಬೇಕು, ಅಸಲು ಮಾಫ್ ಮಾಡ್ಯಾರ, ಬಡ್ಡಿರೇ ಬಿಡ್ರಿ। ಅದಕ್ಕೆ ಇದು ನಮ್ಮದು ಏನದ 93 ಕೋಟಿ ರೂಪಾಯಿ ಅದ ಅಸಲು ಖಾಲಿ। ನಾರಂಜದು ಲೋನ್ ಅಸಲು ಇದ್ದಿದೆ 93 ಕೋಟಿ ಅದ, ಎಡಿಷ್ನಲ್ ಪೇಮೆಂಟ್ ಮಾಡಿದ್ದು 293 ಕೋಟಿ ಅದ, ಅದಕ್ಕೆ ಬಡ್ಡಿ 250 ಕೋಟಿ ಆಗ್ಯದ, ಎಲ್ಲ ಸೇರಿಸಿ 669 ಆಗ್ಯದ। ನಂದು 93 ಕೋಟಿ ಅಸಲಿಗೆ ನೀವು ಸೆಟ್ಲ್ ಮಾಡ್ತಾನ್ರಿ ಅಂತ ನಾ ಏನಾರ ರೈತರ ಬಲ್ಲಿ ಹೋಗಿ ಭಿಕ್ಷೆ ಬಿಡ್ತೀನಿ, ನಾಳೆಗೆ ಕಟ್ತೀನಿ ರೊಕ್ಕ, ನಾಳೆಗೆ ಕಟ್ತೀನಿ, ಭಿಕ್ಷೆ ಬಿಡ್ತೀನಿ ಯಾರು ರೈತರ ಬಲ್ರ ಇಲ್ಲ ದೊಡ್ಡವ್ರು ಇರ್ತಾರೆ, ಉಮಾಕಾಂತ್ ಸಾಹೇಬ್ರ ಬಲ್ಲಿ, ನಮ್ಮ ಬಾಲಾಜಿ ಬಲ್ಲಿ, ನಮ್ಮ ಸಂಗಮೇಶ್ ಗೌಡ್ರ ಬಲ್ಲಿ, ಹಿಂಗೆ ಎಲ್ಲರ ಕಡ ತರ್ತೀನಿ, ಕಟ್ಟಿಸ್ತೀನಿ, ಮಾಡಿರಿ। ನೀವು ಒನ್ ಸೈಡ್ ಯೋಚನೆಗಳು ಮಾಡಬೇಡ್ರಿ ದಯವಿಟ್ಟು। ಇದು ಯಾರು ಪರ್ಮನೆಂಟ್ ಇಲ್ಲ, ನಾವೆಲ್ಲ ಸುಮ್ಮ 5 ವರ್ಷ ಎಲೆಕ್ಟ್ ಆಗಿ ಬಂದವರಿದ್ದೆವು, ನಾಳೆ ಜನ ರೈತರ ಮನುಷ್ಯನಾಗ ಮತ್ತೇನು ಬರ್ತದೋ ಗೊತ್ತಿಲ್ಲ, ಅದಕ್ಕೆ ಈ ಸಂಸ್ಥೆಗಳು ಉಳಿಸ್ರಿ। ಅದ್ರಾಗ ಗುರುಪ್ರತಾಪ್ ಸಾಹೇಬರು ಭಾಳ ಕಷ್ಟಪಟ್ಟು ಈ ಸಂಸ್ಥೆಗಳು ಸ್ಥಾಪನೆ ಮಾಡ್ಯಾರ,
ಅಷ್ಟು ಜೋಕ್ ತಿಳ್ಕೊಬಾರ್ದು ನಾವು. ಈಗ DCC ಬ್ಯಾಂಕು ಇಡೀ ಜಿಲ್ಲೆದಾಗ ಇತಿಹಾಸ ನಿರ್ಮಾಣ ಮಾಡಿದ್ದು. ಒಂದು ಹೆಣ್ಮಗಳು ಹಾಳತ್ತು ನಮ್ಮ ಕಣ್ಣಾಗ ನೀರು ಬರ್ತೀವಿ. ಸ್ವಸಹಾಯ ಸಂಘದ ಹೆಣ್ಮಗಳು ಅಲ್ಲಿ ನಾವು ಕಾರ್ಯಕ್ರಮಕ್ಕೆ ಹೋದಾಗ ಒಂದು ಹೆಣ್ಮಗಳು ಆಕಿನ ಸ್ಟೋರಿ ಹೇಳ್ಕೊಂಡು ನಮ್ಮ ಮಗಳಿಗೆ PSI ಮಾಡಿದ ಸಬ್ರೆ, ನನ್ನ ಮಗಳಿಗೆ ಅದು ಮಾಡಿದ ಸಬ್ರೆ ಅಂತ ಹೇಳಿ ಹಾಳತ್ತು ನಮ್ಮ ಕಣ್ಣಾಗ ನೀರು ಬರ್ತೀವಿ. ಅಷ್ಟು ಕಷ್ಟಪಟ್ಟು ಗುರುಪ್ರತಾಪ್ ಸಾಹೇಬರು ಸ್ಥಾಪನೆ ಮಾಡಿದ್ದ ಆ ಸಂಸ್ಥೆ ಉಳಿಬೇಕಂತ ನಮ್ಮದು ಕನಸದ. ಆ ಸಂಸ್ಥೆ ಸರಿ ಈ ಸಂಸ್ಥೆಗಳು ಅವರೇ ಸ್ಥಾಪನೆ ಮಾಡ್ಯಾರ. ಇವತ್ತು ಈ ಇಡೀ ಜಿಲ್ಲೆದಾಗ ಈ ಶುಗರ್ ಫ್ಯಾಕ್ಟ್ರಿಗಳು ಆಗ್ಯಾವಲ್ಲ, ಅದಕ್ಕೆ ಎಲ್ಲರೂ ಎದೆ ಮುಟ್ಕೊಂಡು ನೋಡೋದು ಗುರುಪ್ರತಾಪವರೇ ಬರ್ತಾರೆ. ನಿಮ್ಮ ಫೋಟೋದಾಗ ಗುರುಪ್ರತಾಪವ್ರು ಆಗೋದು ಸಹಾಯ ಮಾಡ್ತಿಲ್ಲಲ್ಲ, ಬೇರೆ ಫ್ಯಾಕ್ಟ್ರಿಗಳು ಆಗ್ತಿಲ್ಲ. ನೀವು ಇವತ್ತು ಈಗ ನೀವು ಮರ್ತೀರಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ನಾವೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಅದು ಸತ್ಯ ಇಷ್ಟೇ ಅದ. ದಯವಿಟ್ಟು ಸಂಸ್ಥೆಗಳು ಉಳಿಬೇಕು. ವ್ಯಕ್ತಿ ಯಾರು ಇರ್ತಾರೆ ಬಿಡ್ತಾರೆ ದೊಡ್ಡದಲ್ಲ, ಸಂಸ್ಥೆಗಳು ಉಳಿಬೇಕು. ಇದು ರೈತರ ಸಂಸ್ಥೆಗಳವ. ಈ ಸಂಸ್ಥೆ ಹಾಳು ಮಾಡೋ ನಿಯತ್ತು ಯಾರೂ ಇಟ್ಕೋಬೇಡ್ರಿ. ನಾ ಕಳಕಳಿ ವಿನಂತಿ ಮಾಡ್ತೀನಿ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬುದ್ಧಿವಂತರರ, ಅವ್ರಿಗೆ ಒಳ್ಳೆಯ ಭವಿಷ್ಯದ ಮುಂದಿನ ದಿನದಾಗ ದಯವಿಟ್ಟು ಕೂಡಲೇ ಅವರು ಬ್ಯಾಂಕ್ ಮತ್ತು ಫ್ಯಾಕ್ಟ್ರಿಗಳು ಸಭೆ ಕರೆದು ಇದಕ್ಕೆ ಪರಿಹಾರ ಹುಡುಕ್ಬೇಕಂತ ವಿನಂತಿ ಮಾಡ್ತಾರೆ. ಏನು ರೀ ಜಾಸ್ತಿ ಆಗಿದ್ದ ಕಡೆಯಿಂದ ನಮಗೆ ನಬಾರ್ಡ್ದಿಂದ ರೀಫೈನಾನ್ಸ್ ಆ್ಯಂಡ್ ಕನ್ಸಿಲ್ ರೇಟ್ ಸಿಗಬೇಕಾಗಿತ್ತು. ಆ ಸೈಡಿಂದ ವಂಚಿತ ಆಗಿದ್ದೆವು. ಅದರಿಂದ ನಮ್ಗೆ ಯಾವುದೇ ಸಾಲ ಸಿಗ್ತಾ ಇಲ್ಲ. ನಾವು ಇನ್ ಟೈಮ್ ಆಗಿ ಜಿಲ್ಲೆಯಲ್ಲಿರೋ ರೈತರಿಗೆ ST ಆಗಲಿ MT ಆಗಲಿ ಸ್ವಸಹಾಯ ಸಂಘಗಳಿಗೆ ಇನ್ನಿತರೆ ಸಾಲ ಸೌಲಭ್ಯಗಳು ನಾವು ಕೊಡ್ಲಾಕ ಅವ್ರಿಗೆ ಡಿಮಾಂಡ್ ಇದ್ರ ಪ್ರಕಾರ ಕೊಡ್ಲಾಕ ಆಗ್ತಾಯಿಲ್ಲ. ಹೀಗಾಗಿ ಇವು ಫ್ಯಾಕ್ಟ್ರಿಗಳೇನು NP ಆಗ್ಯದ. ಈ ವಸೂಲಿ ಮಾಡಲಾಗದಿದ್ದರೆ ಮುಂದಿನ ದಿನಗಳು ನಮ್ಮ ಬ್ಯಾಂಕಿಗೆ ಕಷ್ಟ ಆಗ್ತದೆ. ಅದ್ರ ಕಡೆಯಿಂದ ಇವು ಫ್ಯಾಕ್ಟ್ರಿ ಪ್ಲೆಜ್ ಲೋನ್, ವಿಶೇಷವಾಗಿ ಪ್ಲೆಜ್ ಲೋನ್ 78 ಕೋಟಿ ಸಕ್ಕರೆ ಗೋದಾಮಿನಲ್ಲಿ ಸಕ್ಕರೆ ಇಟ್ಟು ಸಾಲ ಪಡೆದಿದ್ದಾರೆ. ಆ ಸಾಲ ಅವರು ಮರುಪಾವತಿ ಮಾಡ್ಲಕ್ಕಂತ ವಿಶೇಷವಾಗಿ ಗೋದಾಮ್ ಕೀನು ನಮಗೆ ಇಲ್ಲ, ಕೀನು ಹೊರತ್ರಿ ಅದ, ಒಳಗೆ ಗೋದಾಮ್ನ ಸಕ್ಕರೆನಿಲ್ಲ. ಅದ್ರ ಕಡೆಯಿಂದ ಕೀ ಪಡೆದುಕೊಂಡು ಗೋದಾಮ್ ಕೀ ಹಾಕಿ ಹೋಗೋಣ ಅಂತ ಬಂದಿದ್ದೆವು. ಅಷ್ಟೇ ಉದ್ದೇಶ, ಬೇರೆ ಯಾವುದೇ ಇದರಲ್ಲಿ ರಾಜಕೀಯ ಏನಿಲ್ಲ. ಬ್ಯಾಂಕಿಂದ ಎಂಪ್ಲಾಯೀಸ್ ಹಿತದೃಷ್ಟಿಯಿಂದ ಒಂದು ವೇಳೆ 2 ಫ್ಯಾಕ್ಟ್ರಿಗಳು ಸಾಲ ವಸೂಲಿತೆ ಆಗಲ್ಲಂದರೆ ಎಲ್ಲ ಎಂಪ್ಲಾಯಿಗಳು ಬೀದಿಗೆ ಬರ್ತದೆ. 2-3 ತಿಂಗಳಿಂದ ಎಂಪ್ಲಾಯಿಗಳು ಸ್ಯಾಲ್ರಿ ಆಗ್ತಾಯಿಲ್ಲ. ಯಾವ ಸೌಲಭ್ಯಗಳು ಸಿಗಬೇಕಾಗಿತ್ತು ಆ ಸೌಲಭ್ಯಗಳಿಂದ ವಂಚಿತ ಆಗ್ತಾಯಿದ್ದಾರೆ. ಅದು ಮುಂದೆ ಆಗಬಾರ್ದು ಹಿಂಗೆ ಅಂತಂದು ವಸೂಲಿ ಮಾಡೋ ಕಡೆಯಿಂದ ಅಷ್ಟೇ ಮಾರ್ಚ್ ಒಳಗೆ ವಸೂಲಿ ಮಾಡೋಕ್ಕೆ ಹೋಗಂತ ಉದ್ದೇಶದಿಂದ ಬಂದಿದೆ. ಬೇರೆ ಯಾವುದು ದುರ್ದೇಶ ಯಾವುದೂ ಇಲ್ಲ. ನಮಸ್ತೆ ಸರ್, ನನ್ನ ಹೆಸರು ವಿಠಲ್ ರೆಡ್ಡಿ ಅಂತ, ಜನರಲ್ ಮ್ಯಾನೇಜರ್. ಇದೆಲ್ಲ ಹಲಕಡೆ ಫ್ಯಾಕ್ಟ್ರಿ ಇದೆ, ನಿಜ ಇದೆ ಸರ್. ಇದೇ ಸರಗಾರ ಫ್ಯಾಕ್ಟ್ರಿಗಳು ಬಂದ ಅಂದ್ರೆ ಕಾರ್ಮಿಕರು ಹೆಂಗೆ ಬದುಕಬೇಕು ಹೆಂಗಿಲ್ಲ ಅದು ಮಾಡ್ತಾರೆ ಸರ್. ಪಾಲಿಟಿಕ್ಸ್ ಮಾಡ್ತಾರೆ ಅಮರ್ ಕಂಟ್ರಿ ಇದು ಅವರೇ ಮಾಡ್ತಾರೆ ಅಂತ ಹೆಂಗೆ ಸರ್? ಇದು ಪಬ್ಲಿಕ್ಕಿಗೆ ಗೊತ್ತಾಗೋದು. ಫ್ಯಾಕ್ಟ್ರಿ ರೂಲ್ಸ್ ಅವರು ಬ್ಯಾಂಕಿಂಗ್ ರೂಲ್ಸ್ ರೆಗ್ಯುಲೇಷನ್ದಿಂದ ಬರ್ತಾ ಇದ್ದಿರ್ಬೇಕಲ್ಲ. ಅವರು ಬ್ಯಾಂಕಿಂಗ್ ರೂಲ್ ರೆಗ್ಯುಲೇಷನ್ ಬಿಟ್ಟರೆ ಬರ್ತಾ ಆಗಲ್ಲ. ಕಾನೂನು ಎಷ್ಟದಾಗೆ ಇಲ್ಲ ಸರ್. ಅವ್ರು ಬಂದು ದಿನ ಹೋಗಿ ಹಂಗೆ ಮಾಡ್ತಾರೆ ಸರ್. ಇಂಕಿನಾಗಿಂದು ಎಲ್ಲ ಕಿತ್ತಕ್ಯಾರ ಬೆಳೆಸಿನವ್ರು ನಾಗಮತ್ ಪಳ್ಳಿ ಸಾಬ್ರ ಊಟ ಕಿತ್ತಕ್ಕಲ್ಲ ಬಂದ್ರಿ ಜರ ಮಾತಾಡೋಣ. ಇದು ಭಾರಿ ಉಂಟು ಬರ್ತೀವಿ.
ಎಕಡೆಯಿಂದ ಕಡೆ ಬರ್ತಾರೆ ಬಾಲ್ಕಿ, ಉದಗೀರು, ಬಸವ ಕಲ್ಯಾಣ, ಗುಲ್ಬರ್ಗ, ರಾಯಚೂರು, ತೆಲಂಗಾಣ ಮಹಾರಾಷ್ಟ್ರದಿಂದ ಮಂದಿ ಬರ್ತಾರೆ. ಈ ಗುಡಿ ಬರೋದಿಂದ ಮಂದಿ ಅಂತರ್ಗೆ ಇಲ್ಲಿ ಗುಡಿ ಬಂದ್ರೆ ಏನು ಭೀ ಮಂದಿದ ಹರಕೆಗಳವ, ಏನು ಭೀ ಮಂದಿದ ಮನೆ ಪ್ರಾಬ್ಲಮ್ಗಳು ಇರ್ತಾವ, ಮಂದಿದ ಏನು ಭೀ ಇರ್ತವೆ, ಎಲ್ಲ ಮಂದಿಗೆ ಭಾಳ ಸುಖ ಸಂತೋಷ ಆಯ್ತು ಅಂತಾರೆ. ಇದ್ರ ಬಗ್ಗೆದಾಗ ಎಷ್ಟು ಖರೆ ಅದ ರೀ ಇದು? 15 ವರ್ಷ ಆಯ್ತು ರೀ. ಈಗ ಬರೋದಿಂದಾಗ ನೀವು 15 ವರ್ಷ ಮೆಹನತ್ ಮಾಡ್ರಿ. ಈಗ ಬರೋದಿಂದಾಗ ಏನಾರ ಗುಡಿಗಳಿಗೆ ಚಲೋ ಆಲತ್ತ ನೋಡ್ರಿ. ಈಗ ಮುಂದೆ 15 ವರ್ಷದಿಂದ ಎಲ್ಲ ನೀವು ಮಾಡಿದ್ರಿ. ಮುಂದೆ ಬರೋದಿಂದಾಗ ಏನಾರ ನಮ್ಮ ಈ ಏರಿಯಾದು MLA ಆಗಲಿ ಯಾರೇ ಆಗಲಿ ಅವ್ರಿಗೆ ಏನಾರ ಗುಡಿ ಡೆವಲಪ್ಮೆಂಟ್ ಕಡೆಯಿಂದ ಏನಾರ ಹೇಳ್ತೀರೇನು ಅವರಿಗೆ? ಯಾಕೆ ಪಬ್ಲಿಕ್ ಬರ್ತದ ಕೂಳ ಕೇಳೋಕೆ ವ್ಯವಸ್ಥೆ ಇಲ್ಲ, ಅಲ್ಲಿ ಜಂಗಲ್ ಇದ್ದಪ್ಲೆ ಎಲ್ಲ ಮದಿ ಮುಂಜೆ ಆಗ್ಲತ್ತಾವ ಜಾಗ ಇಲ್ರಿ, ಅಲ್ಲೇ ಮಾಡ್ಬೇಕಂತ ಹೇಳ್ತೀವಿ. ಈಗ ಆಲ್ರೆಡಿ ನೀವು ಶಾಸಕರಿಗೆ ಹೇಳಿರೇನಿಲ್ಲ? ಈಗ ತಾವು ಊರು ಮಂದಿ ಕುಂತ ಹೇಳ್ಬೋದಾ ಸರ್? ಒಂದು ಟೈಮಿಂಗ್ ಆಗಾರ ಮಂದಿ ಈ ಥರ ಬರ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಶಾಸಕರು ಯಾರು ಬರ್ತಾರೆ ಸರ್ ಇಲ್ಲಿ? ಈ ತಾವಲ್ಲಿ 15 ವರ್ಷ ಕುಂತ್ರಿ, ಮತ್ತೆ ಮುಂದೆ ಅದಕ್ಕಿಂತ ಮುಂಚೆ 5-10 ವರ್ಷ ಎಕ್ಸ್ಟ್ರಾ ಕುಂತ್ರಿ, ಖಾಲಿ 15 ವರ್ಷ ಕಂಟಿನ್ಯೂ ಅದ್ರಿ? ಸುಮಾರು 15 ವರ್ಷದಿಂದ ಅಲ್ಲೇ ಯಾರು ತಿಳ್ಕೊತ. 100 ವರ್ಷದ ಗುಡಿ ಅದ, ನಾವು ಬಂದು 15 ವರ್ಷ ಆಯ್ತು. ಇವತ್ತು ಯಾವ ಮೂರ್ತಿ ಸ್ಥಾಪನೆ ಮಾಡ್ತಾರೆ ಇವತ್ತು? ರೇವಣ ಸಿದ್ದೇಶ್ವರ. ಅದು ಇವತ್ತು ಬಿಲ್ಕುಲ್ ಈ ಊರ್ದವ್ರು ಎಲ್ಲ ಕುಂತು ಸೇವೆ ಮಾಡತ್ತಾರೆ. ರೇವಣ ಸಿದ್ದಪ್ಪ ನಿಮ್ಮ ಗುಡಿದು ಎಲ್ಲ ಊರು ಮಂದಿ ಕುಂತು ನಿಮ್ಮ ಮೂರ್ತಿ ಕೂಟ್ಲತ್ತಾರ ಅಂತಾರೆ. ಇದ್ರ ಬಗ್ಗೆದಾಗ ಊರು ಮಂದಿಗೆ ಏನು ಹೇಳ್ತೀರಿ ನೀವು? ಊರ್ ಮಂದಿಗೆಲ್ಲ ಎಲ್ಲ ಚಲೋ ಆಗ್ಲತ್ತದ, ಅವ್ರಿಗೆ ಕೇಳ್ರಿ ನೀವು, ಎಲ್ಲ ಚಂದ ಆಗ್ಲತ್ತದ, ಎಲ್ಲ ಒಳ್ಳೇದು, ಎಲ್ಲ ಭವನದಿಂದ ಎಲ್ಲ ಉಂಟವಿ. ತಾಯಿ ತಂದೆ ತಮ್ಮರು ಎಲ್ಲ ಸುತ್ತ ಹಳ್ಳಿ ಜನನು ಬರ್ತಾರೆ. ವರ್ಷದಿಂದ ಇಲ್ಲೆಲ್ಲ ಗುಡಿ ಚಲೋ ಅಲ್ಲತ್ತ, ಮಂದಿ ತೆಲಂಗಾಣ ಮಹಾರಾಷ್ಟ್ರದಿಂದ ಹೊಂಟ್ರು. ಬರೋದಿಂದಲ್ಲಿ ನೀವು ಊರಾಗ ಹೆಂಗೆ ಇಷ್ಟ ನೀವೇದ್ರಿ? ಈಗ ಮುಂದೆ ಬರೋದಿನಲ್ಲಿ ಏನಾರ ಗುಡಿ ಹೆಚ್ಚಿಗೆ ಡೆವಲಪ್ಮೆಂಟ್ ಮಾಡ್ಬೋದೇವ ನೀವು? ಗುಡಿ ಯಾವುದೇ ರೀತಿಯಿಂದ ಡೆವಲಪ್ ಆಗಂತ ಚಾನ್ಸಸ್ ಅದ ರೀ. ಇದಕ್ಕೆಲ್ಲ ಸರ್ಕಾರದಿಂದ MLA MP ಪರಿಹಾರ ಬೇಕಾಗ್ಯದ. ಸ್ವಲ್ಪ ಸುಮಾರು ಮದುವೆ ಮುಂಜಿಗೆ ತೊಟ್ಟುಲ್ ಕಾರ್ಯಕ್ರಮ ಜವಳ ಎಲ್ಲ ಆಗ್ಲತ್ತಾವ. ಯಾವುದೇ ರೀತಿ ವ್ಯವಸ್ಥೆ ಇಲ್ಲ ರೀ. ಅಲ್ಲಿ ಮಳೆ ಚಳಿ ಬಂದ್ರೆ ಯಾವುದೇ ಬಿಲ್ಡಿಂಗ್ ಅದು ಇಲ್ಲ, ಅದ್ರ ಕಡೆ ಯಾವ್ದಾರು ಒಂದು ಫಂಕ್ಷನ್ ಅನುಭವ ಮಂಟಪದ ಮಾಡಿಕೊಟ್ರೆ ಬೆಟರ್ ಆಗ್ತದೆ.
ಈಗ ನೀವು ನಮ್ಮ ಚಾನಲ್ ಮುಖಾಂತರ ನಮ್ಮ ಎಮ್ ಎಲ್ ಎರಿಗೆ ಏನು ಹೇಳ್ತೀರಿ ಇಲ್ಲಿ ಶೈಲೇಂದ್ರ ಬೆಲ್ದವ್ರಿಗೆ? ಎಮ್ ಎಲ್ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಬೋದು ಏನದ ಅಂತಂದ್ರೆ ಇಲ್ಲಿ ನಮ್ಮ ಜಿಲ್ಲೆದಲ್ಲೇ ಪರ ಜಿಲ್ಲೆ ಎಲ್ಲ ಆಜುಬಾಜು ಜಿಲ್ಲೆ ತೆಲಂಗಾಣ ಮಹಾರಾಷ್ಟ್ರದೆಲ್ಲ ಬರ್ಲತ್ತಾರ, ಬರ ಭಕ್ತರಿಗೆಲ್ಲ ಅನುಕೂಲ ಮಾಡ್ಕೊಡ್ಬೇಕಂತೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು. ತಮ್ಮ ಹೆಸರು? ನನ್ನ ಹೆಸರು ಉಮೇಶ್ ಪಾಟೀಲ್. ನಮ್ಮ ಅನುಭವ ಮಂಟಪ ಒಂದು ಮಾಡ್ಬೇಕು. ಈಗ ಸಾರ್ವಜನಿಕರಿಗೆ ಬರ ಭಕ್ತರಿಗೆಲ್ಲ ಅನುಕೂಲ ಆಯ್ತದ. ಈ ಥರ ಇವತ್ತೇನು ದೊಡ್ಡ ಫಂಕ್ಷನ್ ಮಾಡ್ತೀರಿ ನೀವು? ಈ ಥರ ಮಂದಿ ಇಲ್ಲ, ಮಂದಿ ಬಂದಾರ 100 ಮಂದಿ. ಇದು ಕಂಟಿನ್ಯೂ ಇದೇ ವರ್ಷ ವರ್ಷಕ್ಕೆ ಆಯ್ತು ಇದು? ಇದು ಸುಮಾರು 10 ವರ್ಷದಿಂದ ಬರ್ತಾ ಇದಾರೆ. ಈಗ ಒಂದು 4 ವರ್ಷ ಲಾಕ್ಡೌನ್ ಇರೋದು ಗ್ಯಾಪ್ ಇತ್ತು. ಈ ವರ್ಷ ರೇವಣಸಿದ್ದಪ್ಪ ಮೂರ್ತಿ ಸ್ಥಾಪನೆ ಮಾಡ್ಲತ್ತಾರ. ನಮ್ಮ ಊರು ಹೆಣ್ಮಕ್ಳು, ಊರು ಗಂಡಸರೆಲ್ಲ ಇಲ್ಲಿ ಹೊರಗಿದ್ದವ್ರು ಭೀ ಬಂದು ಎಲ್ಲ ಊರು ಜನ ಗ್ರಾಮಸ್ಥರು ಕೂಡಿ ವ್ಯವಸ್ಥೆ ಮಾಡ್ತಾರೆ. ಅಂದ್ರೆ ಇದು ಹಬ್ಬ ಕಂಟಿನ್ಯೂ ವರ್ಷ ಮಾಡ್ತಾರೆ ಮತ್ತು ಮುಂದೆ ಮೂರ್ತಿ ಸ್ಥಾಪನೆ ಅದ ರೀ, ಮೂರ್ತಿ ಕಳಸ ಸ್ಥಾಪನೆ ಅದಾಗ ನಾವು ವರ್ಷಕ್ಕೆ ಮಾಡೋದು ಶ್ರಾವಣ ಮಾಸ ಮುಕ್ತಾಯದಾಗ ಮಾಡ್ತೇವೆ. ಅದು ಜಾತ್ರಾ ಉತ್ಸವ ಆಗಿರ್ತಾನೆ ಶ್ರಾವಣ ಸಂಪದಾಗ ಮಾಡ್ತೇವೆ. ಶ್ರಾವಣದಾಗ ಯಾರು ನಡಿನ ಸೋಮವಾರ ರೀ? ಇಲ್ಲ, ಲಾಸ್ಟ್ ಅಮಾಸಿಗೆ ಮಾಡ್ತೇವೆ. ಶ್ರಾವಣ ಮುಕ್ತ ಅಮಾಸಿಗೆ ಮಾಡ್ತೇವೆ.